ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಭರ್ಜರಿ ಪಾರ್ಟಿ, ಎಣ್ಣೆ ಏಟಲ್ಲಿ ಬಿಂದಾಸ್ ಡ್ಯಾನ್ಸ್. 5 ಸ್ಟಾರ್ ಅಲ್ಲ, ಇದು ಪರಪ್ಪನ ಅಗ್ರಹಾರ. ಜೈಲಿನ ಕರ್ಮಕಾಂಡ ಬಗೆದಷ್ಟು ಬಯಲು, ತೆರೆದಷ್ಟು ಕಿಂಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ರಾಜಾತಿಥ್ಯ ಪ್ರಕರಣ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಜೈಲು ಅಧಿಕಾರಿಗಳಿಂದ ರೇಡ್ನಲ್ಲೂ ಪತ್ತೆಯಾಗದ ವಸ್ತುಗಳು. ಕಬ್ಬು ಹೋರಾಟಗಾರರಲ್ಲಿ ಬಾಗಲಕೋಟೆ ರೈತರಲ್ಲಿ ಗೊಂದಲ. 3500 ರೂಪಾಯಿ ಬೆಂಬಲ ಬೆಲೆಗೆ ಪಟ್ಟು ಹಿಡಿದ ಅನ್ನದಾತರು. ಮುಧೋಳದ ರಾಯಣ್ಣ ವೃತ್ತದ ಬದಿಯಲ್ಲಿ ಅಡುಗೆ ಮಾಡಿ ಕಿಡಿ. ಮುರಿದು ಬಿದ್ದ ಸಂಧಾನ, ತೀವ್ರಗೊಂಡಂತಹ ಹೋರಾಟ. ಇವತ್ತು ಮುಧೋಳ್ ಬಂದ್ಗೆ ಕರೆ ಕೊಟ್ಟ ರೈತ ಸಂಘ. ಹಳ್ಳಿಗಳಲ್ಲಿ ಡಂಗೂರ ಸಾರಿ ರೈತರಿಗೆ ಸಂದೇಶ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಬಳಿಕ ಕಲಬುರಗಿಯ ಸರದಿ. ಸ್ವಯಂ ಘೋಷಿತ ಅಫ್ಜಲ್ಪುರ್ ಬಂದ್ಗೆ ಕರೆ. ಭೀಮಾನಿ ಕಬ್ಬು ಬೆಳೆಗಾರರಿಗೆ ಹಲವು ಸಂಘಟನೆಗಳಿಂದ ಬೆಂಬಲ. ವಾರದಲ್ಲಿ 2ನೇ ಬಾರಿಗೆ ದೆಹಲಿಯತ್ತ ಡಿಸಿಎಂ. ಕೇಂದ್ರ ಸಚಿವರ ಭೇಟಿ ನೆಪದಲ್ಲಿ ಹೈಕಮಾಂಡ್ ಟೈಮ್ ಕೇಳಿದ ಡಿಕೆಶಿ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ನವೆಂಬರ್ ಕ್ರಾಂತಿ. ರೈತರನ್ನ ಎತ್ತಿಕಟ್ಟೋಕೆ ವಿಜೇಂದ್ರ ಹೋಗಿದ್ದ. ಅಲ್ಲಿಯೇ ಹುಟ್ಟಿದ ಹಬ್ಬ ಆಚರಣೆ ಮಾಡಿ ನಾಟಕ. ಜೋಶಿ ಮನೆ, ಅಮಿತ್ ಶಾ ಮನೆ ಮುಂದೆ ಹೋಗಿ ಮಲಗಬೇಕಿತ್ತು ಅಂತ ಸಿಎಂ ಕಿಡಿ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕದನ. ಬಹುಮತ ಇಲ್ಲದಿದ್ರೂ ಅಧಿಕಾರ ಹಿಡಿಯಲು ವಿಶ್ವಾಸದಲ್ಲಿರುವಂತಹ ಸವದಿ ಬಣ. ಜಾರಕಿಹೊಳಿ ಅಭ್ಯರ್ಥಿ ಯಾರು ಎಂಬುದು ಇನ್ನೂ ನಿಗೂಢ. ಕುಂಭಕೋಣಂಗೆ ಹೊರಟಿರುವಂತಹ ಬಸ್ ಎಕ್ಸೆಲ್ ಕಟ್. ಬಸ್ ಸ್ಟಾಪ್. ಸಿದ್ದರಾಮಯ್ಯ ಸಾಹೇಬ್ರೆ, ನಿರ್ವಹಣೆ ಆಗದಿದ್ರೆ ಕೆಎಸ್ಆರ್ಟಿಸಿ ಮುಚ್ಚಿ. ಸಿಎಂ ವಿರುದ್ಧ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಆಕ್ರೋಶ. ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಇವತ್ತೇ ಲಾಸ್ಟ್ ಡೇಟ್. ನವೆಂಬರ್ 10ರವರೆಗೆ ಡೆಡ್ಲೈನ್ ವಿಸ್ತರಿಸಿದ್ದ ಜಿಬಿಎ. ನಿಧಾನಗತಿ ಕಾಮಗಾರಿ, ವಾಹನ ಸವಾರರಿಗೆ ಸಂಕಷ್ಟ. ವೀಕೆಂಡ್ ಹೆಸರಿನಲ್ಲಿ ವಿದ್ಯಾರ್ಥಿಗಳ ದಾಂಧಲೆ. ಮಣಿಪಾಲದ ಹೆಸರಾಂತ ಪಬ್ ಡೌನ್ ಟೌನ್ನಲ್ಲಿ ಮಾರಾಮಾರಿ. ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿರುವಂತಹ ಗ್ಯಾಂಗ್. ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆಗ್ರಹ. ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 54ನೇ ದಿನಕ್ಕೆ. ಮದುವೆಯಲ್ಲಿ ಪೋಸ್ಟರ್ ಹಿಡಿದು ಗಮನ ಸೆಳೆದ ನವಜೋಡಿ. ಪ್ರತಿದಿನವೂ 5 ಬಾರಿ ಕನ್ನಡದಲ್ಲಿ ನಮಾಜ್. ಕನ್ನಡ ಪ್ರೀತಿ ಮೆರೆದ ಹಾವೇರಿಯ ಚಿಕ್ಕ ಕಬ್ಬಾರ್ ಹಳ್ಳಿ. ಉರ್ದು ಶಾಲೆ ಇದ್ದರೂ ನಾಡು ನುಡಿಯಲ್ಲಿ ಕುರಾನ್ ಪಠಣ. ನೆಹರು, ಇಂದಿರಾರಂತೆ ಅಡ್ವಾಣಿ ಸಾರ್ವಜನಿಕ ಸೇವೆ. ಒಂದೇ ಒಂದು ಘಟನೆಯ ಆಧಾರದ ಮೇಲೆ ನಾಯಕತ್ವ ನಿರ್ಣಯಿಸಬಾರದು. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾದ ಸಂಸದ ಶಶಿ ತರೂರ್. ಪೈಶಾಚಿಕ ಕೃತ್ಯಕ್ಕಾಗಿ AK-47 ಮತ್ತು M4 ಅಸಾಲ್ಟ್ ರೈಫಲ್. ದಟ್ಟ ಕಾಡುಗಳ ಮಧ್ಯೆ 22 ಗಂಟೆಗಳ ಕಾಲ ನಡೆದು ಬಂದಿರುವಂತಹ ರಾಕ್ಷಸರು. ಪೆಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ISISನ S1 ಘಟಕದ ಪಾತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.